ಸಿನಿಮಾ ಸ್ಟೈಲ್ನಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಲ್ಯಾಂಬೋರ್ಗಿನಿ ಡ್ರಿಫ್ಟಿಂಗ್ ಮಾಡಿದ್ದು ಯಾರು ಗೊತ್ತಾ? ಮುತ್ತಪ್ಪ ರಾಯ್ ಪುತ್ರ ರಿಕ್ಕಿ ವಿರುದ್ಧ ಕಾರು ಡ್ರಿಫ್ಟಿಂಗ್ ಆರೋಪ ಕೇಳಿ ಬಂದಿದ್ದು. ಸಿನಿಮಾ ಸ್ಟೈಲ್ ಅಲ್ಲಿ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಿಫ್ಟಿಂಗ್ ಮಾಡಲಾಗಿದೆ. ಲ್ಯಾಂಬೋರ್ಗಿನಿ ಡ್ರಿಫ್ಟಿಂಗ್ ಮಾಡಿದ್ದು ಮುತ್ತಪ್ಪ ರಾಯ್ ಪುತ್ರ ರಿಕ್ಕಿ ರಾಯ್ ವಿರುದ್ಧ ಕಾರು ಡ್ರಿಫ್ಟಿಂಗ್ ಆರೋಪ ಕೇಳಿ ಬಂದಿದ್ದು. ನಿನ್ನೆ ನಡೆದಿರುವಂತಹ ಘಟನೆ ಕುಂಬ್ಳೆ ಸರ್ಕಲ್ ನಲ್ಲಿ ಡ್ರಿಫ್ಟಿಂಗ್ ಮಾಡಿದ್ರ ರಿಕ್ಕಿ ರಾಯ್. ಅದೇ ಕಾರಣಕ್ಕಾಗಿ ಪೊಲೀಸರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಕಾರನ್ನ ಸೀಸ್ ಮಾಡಿಕೊಂಡಿದ್ದಾರೆ. KA05NR 0009 ಈ ನಂಬರಿನ ಲ್ಯಾಂಬೋರ್ಗಿನಿ ಕಾರನ್ನ ಇದೀಗ ಸೀಸ್ ಮಾಡಿದ್ದಾರೆ. ರಿಕ್ಕಿ ರಾಯ್ಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಲು ಕೂಡ ಸೂಚನೆಯನ್ನ ನೀಡಲಾಗಿದ್ದು, ಕಾರ್ ನಂಬರ್ ಸಮೇತವಾಗಿ RTOಗೂ ಕೂಡ ಪೊಲೀಸರು ಪತ್ರವನ್ನ ಬರೆದಿದ್ದಾರೆ. ಕಾರ್ನ ಡಾಕ್ಯುಮೆಂಟ್ಸ್ ಯಾರ ಹೆಸರಲ್ಲಿದೆ ಅನ್ನುವಂತಹ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ. ಆದ್ರೆ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು. ಆದ್ರೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಂಚಾರಿ ಪೊಲೀಸರಿಗೂ ಕೂಡ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಏನು ಅಂತ ಹೇಳಿ RTOಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಪೊಲೀಸರು. ಈಗ KA05NR 0009 ಈ ನಂಬರ್ನ ಕಾರನ್ನ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಏನ್ ಬೇಕಾದ್ರೂ ನಡೆಯುತ್ತೆ, ಪ್ರಭಾವಿಗಳು ನಾವು, ದುಡ್ಡಿದೆ ನಮ್ಗೆ ಅನ್ನುವಂತಹ ಒಂದು ಅಹಂಕಾರ ಇರುತ್ತಲ್ಲ, ಇದು ಈ ರೀತಿಯಾಗಿ ಎಲ್ಲ ಮಾಡಿಸುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಮುಂದಿನ ಕ್ರಮ ಏನು, ಯಾವಾಗ, ಹೇಗೆ ಅಂತ? ನವಿತಾ, ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಲ್ಯಾಂಬೋರ್ಗಿನಿ ಕಾರೊಂದು ಡ್ರಿಫ್ಟಿಂಗ್ ಮಾಡ್ತಿರುವಂತಹ ವಿಡಿಯೋ ಎಲ್ಲಾ ಕಡೆನೂ ಕೂಡ ವೈರಲ್ ಆಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಕೂಡ ಅಷ್ಟೇ ದೂರನ್ನ ದಾಖಲು ಮಾಡಿಕೊಂಡು ಆ ಒಂದು ಕಾರನ್ನ ಪತ್ತೆ ಮಾಡೋದಕ್ಕೆ ಮುಂದಾಗ್ತಾರೆ. ಇವತ್ತು ಬೆಳಿಗ್ಗೆ ಆ ಒಂದು ಕಾರು ಮುತ್ತಪ್ಪ ರಾಯವರ ಮಗ ರಿಕ್ಕಿ ರಾಯ್ಗೆ ಸಂಬಂಧಿಸಿದ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಸದಾಶಿವನಗರದಲ್ಲಿರುವಂತಹ ಅವರ ನಿವಾಸದಿಂದ ಅದನ್ನ ಸೀಸ್ ಮಾಡ್ಕೊಂಡು ತಗೊಂಡು ಬಂದು ಕಬ್ಬನ್ ಪಾರ್ಕ್ ಸಂಚಾರಿ ಸ್ಟೇಷನ್ ಬಳಿ ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ರಿಕ್ಕಿ ರಾಯ್ಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ನೋಟಿಸ್ ಸರ್ವ್ ಮಾಡಿ ಈ ಒಂದು ಕಾರ್ನ ಮೂಲ ದಾಖಲಾತಿಗಳನ್ನ ತಗೊಂಡ್ ಬನ್ನಿ ಅಂತಾನೂ ಕೂಡ ಹೇಳಿದ್ದಾರೆ. ಆದ್ರೆ ರಿಕ್ಕಿ ರಾಯ್ ಇದುವರೆಗೂ ಕೂಡ ಅಷ್ಟೇ ಪೊಲೀಸರ ನೋಟಿಸ್ಗೆ ಯಾವುದೇ ರೀತಿಯಂತ ರೆಸ್ಪಾಂಡ್ ಅನ್ನ ಮಾಡಿಲ್ಲ. ಬದಲಾಗಿ ಇನ್ನೊಂದು ಏನು ಅಂತಂದ್ರೆ, ಈ ರೀತಿಯಾಗಿ ನೆಗ್ಲಿಜೆನ್ಸ್ ಆಗಿ ಡ್ರೈವ್ ಮಾಡಿರುವಂತಹ ನಿಟ್ಟಿನಲ್ಲಿ ಪೊಲೀಸರು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಅದರಲ್ಲೂ ಕೂಡ ಅಷ್ಟೇ ವೀಕೆಂಡ್ ನ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೆಹಿಕಲ್ ಮೂವ್ಮೆಂಟ್ ಇರುತ್ತೆ, ಜೊತೆಗೆ ಜನನು ಕೂಡ ಓಡಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಓವರ್ ಸ್ಪೀಡ್ ಅಲ್ಲಿ ಬಂದು ಡ್ರಿಫ್ಟಿಂಗ್ ಮಾಡಿರುವಂತದ್ರಿಂದ ಎಲ್ಲೋ ಒಂದು ಕಡೆ ಏನಾದ್ರೂ ಅಲ್ಲಿನ ಜನರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿತ್ತು, ಒಂದ್ ವೇಳೆ ಏನಾದ್ರೂ ಆಕ್ಸಿಡೆಂಟ್ ಆಗಿರುವಂತದ್ದಾಗಿರ್ಬೋದು, ಅಥವಾ ಸರ್ಕಾರಿಯ ಒಂದಷ್ಟು ಪ್ರಾಪರ್ಟೀಸ್ ಏನಿತ್ತು ಅದನ್ನು ಕೂಡ ಲಾಸ್ ಆಗುವಂತ ಚಾನ್ಸಸ್ ಆಲ್ಮೋಸ್ಟ್ ಇತ್ತು. ಜೊತೆಗೆ ಯಾವ್ದಾದ್ರು ಪ್ರಾಣ ಹಾನಿ ಆಗಿದ್ರೆ ಯಾರು ಜವಾಬ್ದಾರರಾಗ್ತಿದ್ರು, ಆ ಒಂದು ಕಾರಣಕ್ಕೋಸ್ಕರನೇ ಪೊಲೀಸರು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು. ಅದರಲ್ಲಿ ಮುತ್ತಪ್ಪ ರಾಯ್ ಮಗ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಪೊಲೀಸರು ಎಲ್ಲಾ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡ್ತಾರೆ. ಡ್ರಿಫ್ಟಿಂಗ್ ಮಾಡಿರುವಂತಹ ಒಂದು ಪ್ಲೇಸ್ ನಲ್ಲಿರುವಂತಹ ಒಂದು CCTV ಆಗಿರ್ಬೋದು, ಮತ್ತೆ ಆ ಲ್ಯಾಂಬೋರ್ಗಿನಿ ಕಾರು ಎಲ್ಲಿಂದ ಎಲ್ಲೆಲ್ಲಿ ಓಡಾಟವನ್ನ ಮಾಡ್ತು ಅನ್ನುವಂಥದ್ರ ಬಗ್ಗೆ ಕೂಡ ಸಿಸಿ ಕ್ಯಾಮೆರಾನ ಚೆಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಿಕ್ಕಿ ರಾಯ್ ಅದರಲ್ಲಿ ಇರುವಂತದ್ರ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ಫುಟೇಜಸ್ ಕೂಡ ಪೊಲೀಸರಿಗೆ ಲಭ್ಯವಾಗಿತ್ತು. ಇಮಿಡಿಯೇಟ್ ಆಗಿ ಒಂದು ಕಾರ್ ನಂಬರ್ ಅನ್ನ ಪರಿಶೀಲನೆ ಮಾಡಿಕೊಂಡು RTO ಬರೀತಾರೆ. ಆದ್ರೆ ಅದು ಮೊದಲನೇದಾಗಿ ಡೆಲ್ಲಿ ರಿಜಿಸ್ಟ್ರೇಷನ್ ಕಾರ್ ಆಗಿರುತ್ತೆ. ಅದಾದಂತ ಬಳಿಕ ಇತ್ತೀಚೆಗಷ್ಟೇ ರಿಕ್ಕಿ ರಾಯ್ ತಮ್ಮ ಹೆಸರಿಗೆ ಅದನ್ನ ಕರ್ನಾಟಕ ರಿಜಿಸ್ಟ್ರೇಷನ್ ಆಗ್ಬಿಟ್ಟು ಅದನ್ನು ಕೂಡ ಅಷ್ಟೇ ಬದಲಾಯಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾಕಂದ್ರೆ ನಿನ್ನೆ ಇಮಿಡಿಯೇಟ್ ಆಗಿ ಕಾರ್ನ ನಂಬರ್ ಪ್ಲೇಟ್ ಸಿಕ್ಕಂತ ವೇಳೆಯಲ್ಲಿ RTOದವರೆಗೂ ಕೂಡ ಪತ್ರವನ್ನು ಬರೆದಿದ್ರು, ಯಾರು ಇದರ ಮಾಲೀಕರು ಯಾರು ಅಂತ ಕೂಡ ಕೇಳಿದ್ರು. ಆ ಸಂದರ್ಭದಲ್ಲಿ ಸದ್ಯಕ್ಕೆ RTO ಮುಖಾಂತರವಾಗಿ ರಿಕ್ಕಿ ರಾಯ್ ಹೆಸರಿಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಟ್ರಾನ್ಸ್ಫರ್ ಆಗಿರುವಂತದ್ರ ಬಗ್ಗೆ ಕೂಡ ಮಾಹಿತಿ ಸದ್ಯಕ್ಕೆ ಪೊಲೀಸರಿಗೆ ಸಿಕ್ಕಿದೆ. ಆದ್ರೂ ಕೂಡ ಅಷ್ಟೇ ಪೊಲೀಸರು ಆ ಒಂದು ಕಾರ್ಗೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲಾತಿಗಳನ್ನು ಕೂಡ ತಗೊಂಡು ಸ್ಟೇಷನ್ಗೆ ವಿಚಾರಣೆಗೆ ಹಾಜರಾಗಿ ಅಂತ ಈಗಾಗಲೇ ನೋಟಿಸ್ ಅನ್ನ ಸರ್ವ್ ಮಾಡಿದ್ರೆ, ಬಹುತೇಕ ಇವತ್ತು ಬರುವಂತದ್ದು ಡೌಟ್ ನಾಳೆ ಏನಾದ್ರೂ ರಿಕ್ಕಿ ರಾಯ್ ಏನಾದ್ರೂ ವಿಚಾರಣೆಗೆ ಬರ್ತಾರ ಅಥವಾ ಅವರ ಅಡ್ವೊಕೇಟ್ ನ ಮುಖಾಂತರವಾಗಿ ಏನಾದ್ರೂ ರಿಪ್ಲೈ ಅನ್ನ ಕೊಡ್ತಾರ ಅನ್ನುವಂಥದ್ದು ಕೂಡ ನೋಡ್ಬೇಕಾಗಿರುತ್ತೆ. ನಬಿತಾ, ಥ್ಯಾಂಕ್ ಯು ಮಂಜುನಾಥ್.